ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಕ್ಯಾಶುವಲ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಎದ್ದು ವಾಕ್ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಟ್ಟಿರೋದಿರತ್ತಲ್ವಾ, ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಯೂಶುವಲಿ ನಾನು ಪಾತ್ರೆಗಳನ್ನ ಅಂದ್ರೆ ಈಗ ನಮಗೆ ಹೌಸ್ ಹೆಲ್ಪ್ ಬರ್ತಾರಲ್ವಾ, ಅವರು ಬಂದು ತೊಳೆದಿಟ್ಟು ಹೋದ್ರೆ ನಾನು ಅದನ್ನ ಫುಲ್ಲು ಡ್ರೈ ಆಗೋವರೆಗೂ ಆರ್ಗನೈಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಈ ವುಡ್ ವರ್ಕ್ ನಾವೇನ್ ಮಾಡ್ಸಿರ್ತೀವಿ ಸ್ವಲ್ಪ ಯಾವಾದ್ರೂ ಸಾಕು ಜಿರಳೆಗಳು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರತ್ತೆ. ಹಂಗಾಗಿ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಬೇಕಾಗತ್ತೆ. ಅಂದ್ರೆ ಅದಕ್ಕೆ ಅನ್ಬಿಟ್ಟು ತುಂಬಾ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಏನಿಲ್ಲ. ಫುಲ್ಲು ಪಾತ್ರೆ ಎಲ್ಲ ಡ್ರೈ ಆದ್ಮೇಲೆ ನಾವು ಆರ್ಗನೈಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸೊ ನಾನು ಅದಕ್ಕೆ 2 ಟಬ್ ಇಟ್ಬಿಟ್ಟಿದ್ದೀನಿ. ಒಂದು ಅವ್ರು ವಾಶ್ ಮಾಡಿಟ್ರು, ಇನ್ನೊಂದು ಖಾಲಿ ಇರುತ್ತಲ್ವಾ, ಎಗೇನ್ ಅವ್ರೇನಾದ್ರು ವಾಶ್ ಮಾಡ್ಬೇಕು ಅಂದ್ರೆ ಲೈಕ್ ನಾನೇನಾದ್ರೂ ಆರ್ಗನೈಸ್ ಮಾಡಕ್ ಆಗಿಲ್ಲ ಅಂದ್ರು ಅವ್ರು ಇನ್ನೊಂದು ಟಬ್ಗೆ ಹಾಕಿಟ್ಟಿರ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ನಾನು ಯಾವದ್ದು ಪಾತ್ರೆಗಳನ್ನ ಮಾತ್ರ ಒಂದನ್ನು ಎತ್ತಿ ನಾನು ಜೋಡ್ಸಕ್ ಹೋಗೋದಿಲ್ಲ. ಅದೇನಾಗುತ್ತೆ ಅಂದ್ರೆ ಆಮೇಲೆ ಸ್ವಲ್ಪ ಡಬಲ್ ಕೆಲಸ ಆಗೋಗ್ಬಿಡತ್ತೆ. ಅಂದ್ರೆ ವುಡ್ಡು ಹಾಳಾಗೋಗುತ್ತೆ, ಮತ್ತೆ ಈ ಜಿರಳೆಗಳ ಕಾಟನು ಜಾಸ್ತಿ ಆಗೋಗ್ಬಿಡತ್ತೆ. ಹಂಗಾಗಿ ಈ ರೀತಿ ಮಾಡ್ತಿರ್ತೀನಿ. ನನ್ನ ಪ್ರಕಾರ ಯಾರ್ಯಾರು ವುಡ್ ವರ್ಕ್ ಮಾಡ್ಸಿರ್ತಾರೆ ಎಲ್ಲರೂ ಈ ತರಾನೇ ಮಾಡ್ತಾರೆ ಅನ್ಕೋತೀನಿ. ಆದ್ರೂ ಹಾಗೆ ನಾನೇನ್ ಮಾಡ್ತೀನಿ ಫಾಲೋ ಮಾಡೋದನ್ನ ಶೇರ್ ಮಾಡ್ಕೊಂಡಿದೀನಿ ಅಷ್ಟೇನೆ. ಇವತ್ತು ಹೆಲ್ದಿ ಡ್ರಿಂಕ್ಗೆ ಬೀಟ್ರೂಟ್ ಜ್ಯೂಸನ್ನ ಮಾಡೋಣ ಅಂತ ಹೇಳಿ ನನ್ಗೆ ಒಬ್ರು ಕೇಳ್ತಾ ಇದ್ರು, ನೀವು ಸ್ವಲ್ಪ ಜಾಸ್ತಿ ಬೀಟ್ರೂಟ್ ಜ್ಯೂಸನ್ನ ಕುಡಿತೀರಾ ಅಲ್ವಾ ಅಕ್ಕ ಅಂತ ಅಂದ್ಬಿಟ್ಟು. ಹೌದು, ಬಿಕಾಸ್ ನಾನು ಅವಾಗ ಒಂದ್ಸತಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ನಲ್ವಾ. ಸೊ ಸ್ವಲ್ಪ ಮಟ್ಟಿಗೆ ನನಗೆ ಹಿಮೋಗ್ಲೋಬಿನ್ ಎಲ್ಲ ಒಂಚೂರು ಕಡಿಮೆ ಇತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುಂಚೆ ಎಲ್ಲ ವಾರದಲ್ಲಿ 1-2 ಸತಿ ಬೀಟ್ರೂಟ್ ಜ್ಯೂಸ್ ಕುಡಿತಿದ್ದೆ. ಇವಾಗ ಅಂದ್ರೆ 3 ಸತಿ, ಒಂದು ಎಕ್ಸ್ಟ್ರಾ ಡೇನ ಆ್ಯಡ್ ಮಾಡ್ಕೊಂಡಿದ್ದೀನಿ. 3 ಸತಿ ಕುಡಿತೀನಿ ಬೀಟ್ರೂಟ್ ಜ್ಯೂಸ್ನ. ಅಂದ್ರೆ ಹಿಮೋಗ್ಲೋಬಿನ್ ಸ್ವಲ್ಪ ನಾರ್ಮಲ್ ಆಗ್ಲಿ ಅಂತ. ಬಟ್ ಬೆಟರ್ ಆಗಿದೆ. ಅವಾಗ ನಾನೇನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದಕ್ಕೂ ಇವಾಗೂನು ನನಗೆ ಹಿಮೋಗ್ಲೋಬಿನ್ ಎಲ್ಲ ಸ್ವಲ್ಪ ಬೆಟರ್ ಆಗಿದೆ. ಪ್ಲಸ್ ಇನ್ನೊಂದು ನನಗೆ ಹೆಲ್ಪ್ಫುಲ್ಲು, ಇಲ್ಲ ಖುಷಿ ಪಡಬೇಕೋ ಇಲ್ಲ ಏನಂತ ಗೊತ್ತಿಲ್ಲ, ನಮ್ಮ ಹನಿ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ಮಾಡ್ತಾ ಇರೋದ್ರಿಂದ ಅವಳಿಂದನೂ ನನಗೆ ಯಾವುದೇ ಒಂದು ಮೆಡಿಸನ್ಸ್ ಆಗಲಿ ಯಾವುದೇ ಒಂದು ಏನು ನಾನು ಮಾಡ್ಕೊಳ್ದಿರಾನೆ ನನಗೆ ಏನೇನು ಕಡಿಮೆ ಇತ್ತು ನನ್ನ ಬಾಡಿಲಿ ಎಲ್ಲಾನು ಸ್ವಲ್ಪ ಕ್ಲೀನಾಗಿ ಎಲ್ಲ ಸೆಟ್ ಆಗ್ತಾ ಇದೆ. ಹನಿ ತುಂಬಾ ನೀಟಾಗಿ ನನಗೆ ಫುಡ್ಡಲ್ಲಿ ಅಂದ್ರೆ ಅವಳು ಹೇಳಿದ್ದೇನಂದ್ರೆ, ಅಮ್ಮ ನೀವು ನಾರ್ಮಲ್ ಆಗಿ ನೀವು ಮಾಡೋ ಫುಡ್ ಎಲ್ಲ ತುಂಬಾ ನ್ಯೂಟ್ರಿಷನ್ ಇರೋ ಫುಡ್ಡೇ ಮಾಡ್ತಿದ್ದೀರಾ, ಬಟ್ ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸಾಕು ಅಂತ ಅಂದ್ಬಿಟ್ಟು ಕೆಲವೊಂದೆಲ್ಲ ಅವಳು ನನಗೆ ಹೇಳ್ಕೊಟ್ಲು. ಸೊ ಅದನ್ನ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಾರ್ಮಲ್ ಆಗಿ ಎಲ್ಲ ಆಗ್ತಿದೆ. ಖಂಡಿತ ನಾನು ಒಂದು ಬ್ಲಾಗ್ ಅಲ್ಲಿ ಎಲ್ಲಾನು ಅಂದ್ರೆ ನಮ್ಗೆ ಐರನ್ ಕಡಿಮೆ ಇದ್ರೆ, ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಎಲ್ಲ ನಾವ್ ಏನೇನ್ ತಗೋಬೇಕು ಅನ್ನೋದು ಡೀಟೇಲ್ ಆಗಿ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಇನ್ನು ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಹಾಗೇನೆ ನಮ್ಮ ಸ್ಕಿನ್ ಕೇರು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲೂ ನಾವು 40ಗೆ ನಿಯರ್ ಆಗ್ತಿದೀವಿ ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಸ್ಕಿನ್ ಕೇರ್ನೇ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಅಷ್ಟೇನೆ ವಿಲ್ವಾ ಅವರ ಆಂಟಿ ಏಜಿಂಗ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಾಕೂಚಿ ಸೀಡ್ಸು, ಸಾಚಾ ಇಂಚಿ, ಪೋಮಗ್ರೆನೇಟ್ ಆಯಿಲ್ ಇದನ್ನೆಲ್ಲ ಹಾಕಿ ಯೂಸ್ ಮಾಡಿರ್ತಾರೆ. ಮತ್ತೆ ಇದು ಬ್ಲೂ ಪೀ ಎಕ್ಸ್ಟ್ರಾಕ್ಟ್ ನ ಹಾಕಿರೋದ್ರಿಂದ ಬ್ಯೂಟಿಫುಲ್ ಆಗಿರುವಂತ ಬ್ಲೂ ಕಲರ್ ಅಲ್ಲಿ ಸಿಗುತ್ತೆ. ಇದು ತುಂಬಾನೇ ಒಳ್ಳೆ ಆಂಟಿ ಏಜಿಂಗ್ ಸಿರಮ್ ಅಂತ ಹೇಳ್ತೀನಿ. ನಾನು ಆಲ್ಮೋಸ್ಟ್ 1 ಮಂತ್ ಇಂದ ಯೂಸ್ ಮಾಡ್ತಿದ್ದೀನಿ ಇದನ್ನ. ಇದರಿಂದ ನಮ್ಮ ಸ್ಕಿನ್ ಅಲ್ಲಿರುವಂತ ಫೈನ್ ಲೈನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಹಾಗೆ ಡ್ರೈನೆಸ್ ಮತ್ತೆ ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಏನಿರುತ್ತೆ ಅದೆಲ್ಲಾನು ತುಂಬಾ ಚೆನ್ನಾಗಿ ಒಂದೆರಡು ಅಪ್ಲಿಕೇಶನ್ ಅಲ್ಲೇ ನಮ್ಗೆ ಅದ್ರ ರಿಸಲ್ಟ್ ಎಲ್ಲ ಗೊತ್ತಾಗ್ತಾ ಇದೆ. ಹಾಗೇನೆ ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ ಮಾಡಿರೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆತರ ಎಲ್ಲ ಏನೂ ಇಲ್ಲ ಸ್ಕಿನ್ಗೆ. ಇನ್ನು ಈ ಪ್ರಾಡಕ್ಟ್ ಬಂದು ನಮ್ಮ ಇಂಡಿಯಾದೇ ಬ್ರ್ಯಾಂಡ್ ಆಗಿರತ್ತೆ. ತುಂಬಾನೇ ಚೆನ್ನಾಗಿದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಆಸ್ ಯೂಶುವಲ್ ಫಂಕ್ಷನ್. ನನಗೆ ಒಂದೊಂದ್ಸತಿ ಹೇಳಕ್ಕೆ ಬೇಜಾರಾಗತ್ತೆ, ಯಪ್ಪ ಇವ್ರಿಗೆ ಏನ್ ಅನ್ಸೋದೇ ಇಲ್ವಾ ಅಂತ ಹೇಳಿ. ಅಂದ್ರೆ ಕೇಳಿ ನಿಮ್ಗೆ ಹಂಗೆ ಅನ್ಸತ್ತೆ. ಸೊ ನನಗೆ ಹೆಂಗಿರುತ್ತೆ ಹೇಳಿ, ಹೋಗ್ತಾ ಇರ್ತೀನಿ. ಬಟ್ ಖುಷಿ ಕೊಡುತ್ತೆ, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ನೀಟಾಗಿ ರೆಡಿಯಾಗಿ ಫಂಕ್ಷನ್ಗೆ ಹೋಗಿ ಎಲ್ಲಾರನ್ನೂ ಮೀಟ್ ಆಗೋದು, ಮಾತಾಡೋದು ನಾನು ಪರ್ಸ್ನಲಿ ತುಂಬಾ ಎಂಜಾಯ್ ಮಾಡ್ತೀನಿ. ಸೊ ನನಗೇನು ಬೇಜಾರಾಗಲ್ಲ. ಪಾಪ ನಿಮಗೆ ಬೇಸರ ಆಗುತ್ತೋ ಏನೋ, ನನ್ನ ವಿಡಿಯೋಸಲ್ಲಿ ಬರೀ ಇವೇ ಆಗೋಯ್ತು ಅಂತ. ಬಟ್ ಆದರೆ ನನ್ನ ಲೈಫ್ ಸ್ಟೈಲ್ ಇರೋದು ಇದೆ ಅಲ್ವಾ. ಸೊ ನಾನು ಇದನ್ನೇ ನೋಡ್ಕೋಬೇಕು. ಆ್ಯಕ್ಚುಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಈ ಮೈಕ್ ಆಫ್ ಆಗಿ ಹೋಗ್ಬಿಡತ್ತೆ ನನಗೆ. ಎಷ್ಟು ಕೇರ್ಫುಲ್ ಆಗಿ ವ್ಲಾಗ್ಸ್ನ
ವಿಡಿಯೋ ಶೂಟ್ ಮಾಡ್ಕೋಬೇಕು ಅನ್ಕೋತೀನಿ, ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತೀನಿ. ಸೊ ಹಂಗಾಗಿನೇ ಆಗಾಗ ನೋಡ್ತಿರ್ತೀನಿ, ಆಫ್ ಆಗೋಗ್ಬಿಟ್ಟಿರುತ್ತೆ, ನಾನು ಫುಲ್ಲು ಮಾತಾಡಿರ್ತೀನಿ, ಆಮೇಲೆ ಅಲ್ಲೋಗಿ ನೋಡಿದ್ರೆ ವಾಯ್ಸೇ ಇರೋದಿಲ್ಲ, ಈ ಥರ ಪ್ರಾಬ್ಲಮ್ಮು. ಸೊ ಬಿಡಿ ಅದೆಲ್ಲಾನು. ಇನ್ನು ಇವತ್ತು ಒಂದು ಊರಬ್ಬ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಮ್ಮ ಮನೆಯವ್ರು ಬರ್ತಾ ಇಲ್ಲ, ಬಿಕಾಸ್ ಇದು ಮಿಡಲ್ ಆಫ್ ದ ವೀಕ್ ಡೇಸಲ್ಲಾದರೆ ಅವ್ರಿಗೆ ರಜಾ ಇರಲ್ಲ, ಬರಲ್ಲ. ಸೊ ನನಗಿದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಪಾವನಿಗೆ ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಅವಳು ಬರ್ತಿಲ್ಲ, ಕಾಲೇಜ್ಗೆ ಹೋಗಿದ್ದಾಳೆ. ಬಟ್ ಮಧ್ಯಾಹ್ನ ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾಳೆ. ಸೊ ಇಟ್ಸ್ ಓಕೆ, ನಾನು ಗೇಟ್ ಎಲ್ಲ ಲಾಕ್ ಮಾಡಿಕೊಂಡು ಸೇಫಾಗಿ ಇರ್ತಾಳೆ, ಅದೆಲ್ಲ ಏನೂ ತೊಂದರೆ ಇಲ್ಲ ಮನೆ ಹತ್ರ. ನಾನು ಬಂದ್ಬಿಡ್ತೀನಿ. ಪಾವನಿ ಬರೋದು 1 or 2 hour ಅಷ್ಟೊತ್ತಿಗೆ ನಾನು ಬಂದ್ಬಿಡ್ತೀನಿ. ಅವಳು ಅದೇ ಹೇಳ್ತಾ ಇದ್ಲು, ಸ್ವಲ್ಪ ಲೇಟ್ ಆಗ್ಬೋದಮ್ಮ ಯಾವುದಕ್ಕೂ ಗೊತ್ತಿಲ್ಲ ಅಂತ ಹೇಳಿ. ಸೊ ಅವಳು ನಾನು ಹೆಚ್ಚು ಕಮ್ಮಿ ಬರ್ತೀವಿ. ಹೀಗಿದೆ. ಇನ್ನು ಮನೇಲೂ ಎಲ್ಲ ಆಯಿತು. ಸೊ ಸ್ವಲ್ಪ ಪಾರ್ಸಲ್ಸ್ ಬಂದಿತ್ತು, ಅದು ಎಲ್ಲ ಇನ್ನೂ ನಾನೇನು ತೆಗೆದು ನೋಡಿಲ್ಲ, ಯಾವ ಥರ ಇದೆ ಏನು ಅಂತ. ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ದೂರ ಇದೆ, ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂದ್ಬಿಟ್ಟು. ಯಾಕಂದರೆ ಆಗಲೇ ಹೇಳೋದ್ನಲ್ಲ, ಪಾವನಿ ಒಬ್ಬಳೇ ಇರ್ತಾಳೆ, ನನಗೊಂಚೂರು ಭಯ ಇರುತ್ತೆ. 1 hour 2 hour ಅಂದರೆ ಏನೂ ಇಲ್ಲ, ಇಟ್ಸ್ ಓಕೆ. ಬಟ್ ಸ್ವಲ್ಪ ತುಂಬ ಈವ್ನಿಂಗ್ವರೆಗೂ ಆಗೋಗ್ಬಿಟ್ರೆ ನಿಮಗೂ ಗೊತ್ತಿರತ್ತೆ, ಯಾಕಂದರೆ ನನ್ನ ಬ್ಲಾಗ್ಸ್ ನೋಡೋರೆಲ್ಲ ಆಲ್ಮೋಸ್ಟ್ ಆಲ್ ಮದರ್ಸೇ. ನಮ್ಗೆ ಹೆಂಗಿರತ್ತೆ ಅಲ್ವಾ, ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗಿ ಅವ್ರು ಸೇಫಾ ಇಲ್ವಾ, ಎಷ್ಟು ನಾವು ಸೇಫ ಸೈಡ್ ಮಾಡಿದ್ರು ಮನ್ಸೆಲ್ಲ ಮನೇಲೇನೆ ಇರತ್ತೆ. ಹಾಗಾಗಿನೇ ನಾನು ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಆ್ಯಕ್ಚುಲಿ ಒಂದೇ ಊರಲ್ಲಿ 2 ಮನೆಯವರು ಕರೆದಿದ್ದಾರೆ. ಒಬ್ಬರು ನನ್ನ ಕಝಿನು, ಇನ್ನೊಬ್ರು ಬಂದು ನಮ್ಮ ವಾಣಿ ಇದ್ದಾರಲ್ವ ಅವರ ನಾದ್ನಿ. ಸೊ ಇಬ್ರು ಒಂದೇ ಊರಲ್ಲಿ ಇರೋದು. 2 ಮನೆಗೂ ಅಟೆಂಡ್ ಮಾಡಬೇಕು. ಅಂದರೆ ಈಗ ಊರ ಹಬ್ಬಗಳು ನಡೀತಾನೆ ಇದೆ ಅಲ್ವಾ, ಸೊ ಹಾಗಾಗಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಸರಿ, ಇನ್ನು ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರತ್ತೆ ಅನ್ನೋದನ್ನ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. 11:30ಗೆ ಬಿಡೋಣ ಅಂತ ಅನ್ಕೊಂಡ್ವಿ ಮನೇನ, ಆದ್ರೆ ಆಲ್ಮೋಸ್ಟ್ 12:30 ಆಗೋಯ್ತು. ಅಂದ್ರೆ ಕ್ಯಾಬ್ ಬರೋದು ಸ್ವಲ್ಪ ಲೇಟ್ ಆಯ್ತು. ಸರಿ, ನಾವು ಹೋಗೋ ಅಷ್ಟೊತ್ತಿಗೆ 2 ಗಂಟೆ ಆಯ್ತು. ಫಸ್ಟ್ ನಮ್ಮ ಕಸಿನ್ ಮನೆಗೆ ಹೋದ್ವಿ, ಬಟ್ ಅಲ್ಲೆಲ್ಲ ನಾನೇನು ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಳಕ್ ಆಗ್ಲಿಲ್ಲ. ಜಸ್ಟ್ ಅಲ್ಲಿ ಒಂದು 15-20 ಮಿನಿಟ್ಸ್ ಇದ್ದೆ ಅಷ್ಟೇನೆ. ಬಿಕಾಸ್ ವಾಣಿ ಬ್ಯಾಕ್ ಟು ಬ್ಯಾಕ್ ನನಗೆ ಕಾಲ್ ಮಾಡ್ತಾನೆ ಇದ್ಲು, ಅಂದ್ರೆ ಅವ್ರ ನಾದ್ನಿ ಅವ್ರ ಮನೆ ಹತ್ರ ಹೋಗ್ಲಿಕ್ಕೆ ಪಕ್ಕನೇ ಇತ್ತು. ಊರೆಲ್ಲ ಮಾಡ್ತಾ ಇದ್ರು. ಸೊ ಹಂಗಾಗಿ ಇನ್ನು ಅವಳು ಬೇಜಾರು ಮಾಡ್ಕೊಂತಾಳಲ್ವ ಅಂದ್ಬಿಟ್ಟು, ಆಮೇಲೆ ನಮ್ಮ ಅಕ್ಕನ್ಗೆ ಹೇಳ್ಬಿಟ್ಟು, ಇಲ್ಲ ಅಕ್ಕ ಒಂದು half an hour ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಗೂ ಹೋದೆ. ಜಾನ್ಸಿ ಇನ್ನೂ ಬಂದಿರ್ಲಿಲ್ಲ. ಸರಿ, ಅವಳು ಬರೋವರೆಗೂ ವೇಟ್ ಮಾಡ್ಬಿಟ್ಟು ಆಮೇಲೆ ಜಾನ್ಸಿ ಬಂದ್ಮೇಲೆ ಎಲ್ಲ ಊಟಕ್ಕೆ ಕುತ್ಕೊಂಡ್ವಿ. ಇನ್ನು ವಾಣಿ ಮತ್ತೆ ಅಣ್ಣ ಅತ್ತಿಗೆ ಅವ್ರದ್ದು ಅಮ್ಮಂದೆಲ್ಲ ಊಟ ಆಗೋಗಿತ್ತು. ನಾನು ಜಾನ್ಸಿ ಮತ್ತೆ ಅವ್ರ ಯಜಮಾನ್ರು ಕುತ್ಕೊಂಡು ಊಟ ಮಾಡ್ತಿದ್ವಿ. ಸರಿ, ಹಂಗೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ರೇಗಿಸ್ಕೊಂಡು ಎಲ್ಲ ಊಟ ಏನೋ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರು ಫಂಕ್ಷನ್ ಎಲ್ಲ. ಆಮೇಲೆ ಹೊರಡೋಣ ಅಂದ್ಬಿಟ್ಟು ಈ ಕಡೆ ಬಂದಾಗ ಅಮ್ಮ ಅತ್ತಿಗೆ ಎಲ್ಲ ಸಿಕ್ಕಿದ್ರು. ಅಂದ್ರೆ ಅವರು ಫಸ್ಟ್ ವಾಣಿಯವರು ನಾದ್ನಿ ಮನೆಗ್ ಬಂದು ಆಮೇಲೆ ನಮ್ ಕಸಿನ್ ಮನೆಗ್ ಹೋದ್ರು. ನಾವು ಸ್ವಲ್ಪ ಉಲ್ಟಾ ಮಾಡಿದ್ವಿ. ಸರಿ, ಅಲ್ಲೇ ರೋಡಲ್ಲಿ ಸಿಕ್ಕಿದ್ರು. ಸರಿ, ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ಎಲ್ಲಾನು ಆಲ್ಮೋಸ್ಟ್ ನಾನ್ ಮನೆಗ್ ರೀಚ್ ಆಗೋ ಅಷ್ಟೊತ್ತಿಗೆ ಒಂದ್ 5 ಗಂಟೆ ಆಗೇ ಹೋಯ್ತು. ಅಂದ್ರೆ ನಾನ್ 4 ಗಂಟೆ ಅಷ್ಟೊತ್ತಿಗೆ ಪಾವನಿ ಬರ್ತಾಳೆ, ಅಷ್ಟೊತ್ತಿಗೆ ಬರ್ಬೇಕು ಅನ್ಕೊಂಡೆ. ಬಟ್ ಪರವಾಗಿಲ್ಲ, ಅವಳು ಬರೋ ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ 1.5 hour ಡಿಫ್ರೆನ್ಸ್ ಅಲ್ಲಿ ಮನೆಗೆ ಬಂದೆ. ಮನೆಗೆ ಬಂದ್ಮೇಲೆ ಒಂದು 1/2 hour ರೆಸ್ಟ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಇದು ಕೊರಿಯರ್ ಎಲ್ಲ ಕಳ್ಸೋದಿತ್ತು.
ನನಗೆ ಅವರು ಯೂಶುವಲಿ ಕೊರಿಯರ್ ಹುಡುಗರು ಏನು ಮಾಡ್ತಾರೆ ಅಂದರೆ 4ರಿಂದ 7 ಗಂಟೆ ಅಷ್ಟೊತ್ತಿಗೆ ಬಂದು ಪ್ಯಾಕೆಟ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ. ಸರಿ ಅವ್ರು ಬರೋ ಅಷ್ಟೊತ್ತಿಗೆ ಸಾಧ್ಯವಾದಷ್ಟು ಇವತ್ತಿಂದು ಏನಿದೆ ಅದೆಲ್ಲ ಡಿಸ್ಪ್ಯಾಚ್ ಮಾಡಿಬಿಡೋಣ ಅಂತ ಹೇಳಿ ಕುತ್ಕೊಂಡು ಅದನ್ನೆಲ್ಲ ಮಾಡ್ತಿದ್ದೆ. ಸ್ವಲ್ಪ ಮಟ್ಟಿಗೆ ಈಗ ಪಾವನಿ ಹೆಲ್ಪ್ ಮಾಡ್ತಿದ್ದಾಳೆ. ಬಟ್ ಏನಂದ್ರೆ ಅವಳಿಗೆ ಇವಾಗ ಕಮಿಂಗ್ ಸಂಡೇ ಸೀನಿಯರ್ ಎಕ್ಸಾಮ್ ಇತ್ತು. ಅದಕ್ಕೆ ಅವಳು ಸಿಲೆಬಸ್ ಎಲ್ಲ ತುಂಬಾನೇ ಇದೆ, ಓದ್ಕೋಬೇಕು ಅಂತ ಹೇಳ್ತಿದ್ಲು. ಸೊ ನನ್ನ ಮಕ್ಕಳು ಓದ್ತಿದ್ದಾರೆ ಅಂದಾಗ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋದಕ್ಕೆ ನಾನು ಇಷ್ಟನೇ ಪಡೋದಿಲ್ಲ. ಸೊ ಪರವಾಗಿಲ್ಲ ಅಮ್ಮ, ಇವತ್ತಾಗದಿದ್ರೆ ನಾಳೆ ಡಿಸ್ಪ್ಯಾಚ್ ಮಾಡೋಣ, ನೀನು ಓದ್ಕೋ ಅಂತ ಹೇಳ್ಬಿಟ್ಟು ನನ್ಗೆ ಎಷ್ಟಾಗುತ್ತೋ ಅಂದ್ರೆ ಅವರು ಕೊರಿಯರ್ ಅವ್ರು ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಬರ್ತೀವಿ ಮ್ಯಾಮ್ ಅಂತ ಹೇಳಿದ್ರು. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಡಿಸ್ಪ್ಯಾಚ್ ಮಾಡೋಣ ಅಂತ ಹೇಳಿ ಸುಮಾರು ಒಂದು 20 ಪಾರ್ಸಲ್ಸ್ ಏನೋ ಮಾಡ್ಬೇಕಿತ್ತು. ಅಂದ್ರೆ ಮನೇಲಿ ಇದ್ದಿದ್ರೆ ಮಾಡ್ಬಿಡ್ತಿದ್ದೆ, ಇರ್ಲಿಲ್ವಲ್ಲ. ಸರಿ ಇಟ್ಸ್ ಓಕೆ, ಒಂದ್ 10 ಮಾತ್ರ ಮಾಡೋಣ, ಇನ್ನು ಉಳ್ದಿದ್ ನಾಳೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನನ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಬಟ್ ಏನಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡಿದೆ. 20 ಪಾರ್ಸಲ್ಸ್ ಏನಿತ್ತು ಎಲ್ಲ ರೆಡಿ ಮಾಡ್ಬಿಟ್ಟೆ ಕೊರಿಯರ್ ಅವರು ಬರೋ ಅಷ್ಟೊತ್ತಿಗೆ. ಹಾಗೇನೆ ಇನ್ನ ನಾನೇನೋ ಅಲ್ಲಿಗೆ ಹೋಗಿ ನಾನ್ ವೆಜ್ ಎಲ್ಲ ಊಟ ಮಾಡ್ಕೊಂಡ್ ಬಂದೆ. ಬಟ್ ಮನೇಲಿ ಪಾವನಿ ಮತ್ತೆ ಹಸ್ಬೆಂಡ್ ಮಾಡಿರ್ಲಿಲ್ಲ. ಬೆಳಗ್ಗೆ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಮನೆಯವ್ರಿಗೆ ಹೇಳಿದ್ದೆ, ಈವ್ನಿಂಗ್ ಬರ್ತಾನೆ ಏನ ತಗೊಂಡ್ ಬನ್ನಿ ಅಂತ ಹೇಳಿ. ಇನ್ನ ಪಾವನಿ ಯೂಶಲಿ ಮಟನ್ ತಿನ್ನೋದಿಲ್ಲ, ಸರಿ ಚಿಕನ್ನೇ ತಗೊಂಡ್ ಬನ್ನಿ ಅಂತ ಹೇಳ್ದೆ. ಗ್ರೇವಿ ಮಾಡ್ಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ನಾನು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೆ. ಇನ್ನೊಂದು ಏನಂತಂದ್ರೆ ಇವಾಗ ನಾವು ಅಂದ್ರೆ ವೀಕ್ ಡೇಸ್ ಅಲ್ಲಿ ಸ್ವಲ್ಪ ನಾನ್ ವೆಜ್ ಕಡಿಮೆನೆ. ಅಂದ್ರೆ ನಾನು ಸುಮಾರು ಬ್ಲಾಗ್ಸ್ ಅಲ್ಲಿ ಹೇಳಿದೀನಿ, ಆದಷ್ಟು ನಾವು ಸಂಡೇಸೇನೆ ನಾನ್ ವೆಜ್ ಮಾಡೋದು. ಬಟ್ ನಾನ್ ಎಲ್ಲಾದ್ರೂ ಹೊರ್ಗಡೆ ಹೋಗಿ ತಿಂದು ಬಂದ್ರೆ, ಇಲ್ಲ ನಮ್ಮ ಮನೆಯವರು ಆ ರೀತಿ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ನಮಗ್ ಮನ್ಸಿರೋದೇ ಇಲ್ಲ. ಮನೆಯಲ್ಲಿ ನಾನ್ ತಿಂದು ಬಂದೆ, ಪಾಪ ಮಗು ತಿಂದಿಲ್ವಲ್ಲ ಅಂದ್ರೆ ಮನೆಯವರಾದ್ರೂ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ತಿನ್ಬಿಡ್ತಾರೆ. ಬಟ್ ನನ್ಗೆ ಪಾವನಿ ಏನು ತಿಂದಿಲ್ವಲ್ಲ ಅನ್ನೋ ಫೀಲ್ ಇರತ್ತೆ. ಅದಕ್ಕೆ ಮನೆಯವ್ರಿಗೂ ಅವರು ಅಷ್ಟೇನೆ, ಅವರು ಹೊರ್ಗಡೆ ಏನಾದ್ರು ಹೋಟೆಲ್ಗೆ ಹೋದ್ರೇನೋ ಇಲ್ಲ ಫಂಕ್ಷನ್ಗೆ ಈ ತರ ಎಲ್ಲ ಹೋದ್ರೆ ನಾನು ಪಾವನಿ ತಿಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಮನೆಗೆ ತಗೊಂಡ್ ಬರ್ತೀನಿ ಮಾಡು, ಇಲ್ಲ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನಾದ್ರು ಸ್ವಿಗ್ಗಿಲಿ ಆರ್ಡರ್ ಮಾಡು, ಇಲ್ಲ ನಡಿ ಹೊರ್ಗಡೆ ಹೋಗೋಣ ಡಿನ್ನರ್ಗೆ, ಈ ತರ ಹೇಳ್ತಿರ್ತಾರೆ. ಇದೊಂದು ಅಂದ್ರೆ ನನ್ ಪ್ರಕಾರ ಎಲ್ಲಾರ ಮನೇಲೂ ಈ ತರ ಒಂದು ಫಾಲೋ ಮಾಡ್ತೀವಿ ಅಲ್ವಾ. ಇವನ್ ನಾನು ತಗೊಂಡ್ ಬನ್ನಿ ಅಂತ ಹೇಳಿದಾಗ ಅವ್ರು ಅದೇ ಹೇಳಿದ್ರು, ಸಾಕಾಗಿರುತ್ತೇನೋ ಏನಕ್ ಮಾಡ್ತೀಯ ಬಿಡು, ಆರ್ಡರ್ ಮಾಡ್ಬಿಡು, ಏನಾದ್ರು ಗ್ರೇವಿ ಏನಾದ್ರು ಚಪಾತಿ ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಅಂದ್ರು. ಇಲ್ಲ ತಗೊಂಡ್ ಬನ್ನಿ ನಾನೇ ಮಾಡ್ತೀನಿ, ಎಷ್ಟೊತ್ತು ಅದನ್ನ ಮಾಡೋದು ಅಂದ್ಬಿಟ್ಟು. ಅಂದ್ರೆ ಸಿಂಪಲ್ ರೆಸಿಪಿನೇ ಮಾಡ್ದೆ, ನಾನೇನ್ ಹೆವಿಯಾಗಿ ಇಟ್ಕೊಳಕ್ ಹೋಗ್ಲಿಲ್ಲ. ಸಿಂಪಲ್ ಆಗಿ ಮಾಡಿದ್ರಿಂದ ಸ್ವಲ್ಪ ಬೇಗನೆ ಆಗೋಯ್ತು ನಂಗೆ. ಸೊ ಇವತ್ತಿನ ದಿನ ಈ ರೀತಿ ಒಂಥರ ನಾರ್ಮಲ್ ಆಗಿ ಇತ್ತು. ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಶೇರ್ ಮಾಡಿ. ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್ಸ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.